ಒಬ್ಬ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದ್ನಂತ. ಏನ್ ಮಾಡಿದ್ದ? ಲವ್ ಮಾಡಿ ಪಂಚಾಂಗ ಯಾವನ ಹತ್ರ ಹೋಗಿದ್ನಂತ. ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ, ಎಷ್ಟೊತ್ತು ಒಯ್ಲಿ ಅಂತ. ನನ್ನ ಮಗ ಅನ್ನಂತೆ, ಬಿಡು ಕೌಡನ, 8-6 ರಾವ್ ಕೇತುಗೋದ, ಕೇತು ಶನಿಗೆ ಬಂದ, ಬಿಡು ಅನ್ನಂತೆ. ಬಿಟ್ನಂತ. ರಾತ್ರಿ 12 ಗಂಟೆಗೆ ಹೊಯ್ಯನ್ನಂತ. ಯಾರು? ಶಾಸ್ತ್ರ ಹೇಳಮ್ಮ ಕರ್ಕೊಂಡು ಹೋಗಿಬಿಟ್ಟ ಇವ. ಯಾರು? ಲೈಲಾ ಮಜುನು ರೈಟ್ ಆದವ. ಬೈಕ್ ತಗೊಂಡು ಹಾಕಿನ ಕರ್ಕೊಂಡು ಹೋಗಿಬಿಟ್ಟ. 12 ಗಂಟೆಗೆ ಹೋಗಿಬಿಟ್ಟ. ಬೆಳಿಗ್ಗೆ ಎದ್ದು ಶಾಸ್ತ್ರ ಹೇಳವ ಚಲೋ ಎಲ್ಲ ಕೈಕಾಲು ಮುಖ ತಕೊಂಡು ಜಳಕ್ಕಾಗಿ ನಾಮ ಹಚ್ಕೊಂಡು ತನ್ನ ಪೀಠದ ಮ್ಯಾಗ ಹಿಂಗ್ ಕುಂತಿದ್ದ. ಶಾಸ್ತ್ರ ಹೇಳಕ್ ಮಂದಿ ಬರೋಕ್ ದಿನ ತಯಾರಾಗಿದ್ರು. ಹೆಂಡತಿ ಬಂದ್ಲು, ಏನ್ರಿ ಮಗಳ ಕಾಣಿಸಕತ್ತಿಲ್ಲ ಅಂದ್. ತನ್ನ ಮಗಳು ಯಾವನ ಜೊತೆಲಿ ಓಡ್ತಾನ ಅಂತ ಗೊತ್ತಿಲ್ಲ. ನಿಮ್ಮ ಭವಿಷ್ಯ ಏನ್ ಹೇಳತ್ತಾನ್ರಿ ಕಳ್ಳ. ತನ್ನ ಮಗಳು ಯಾವನ ಜೊತೆಲಿ ಹೋಗ್ತಾನಂತ ಗೊತ್ತಿಲ್ಲ, ನಿಮ್ಮ ಭವಿಷ್ಯ ಹೇಳ್ತಾನ. ಹುಟ್ಟಿದ ಮೇಲೆ ನನ್ನ ಜನ್ಮ ನಕ್ಷತ್ರ ಬರಿಬೇಡ. ಯಾವನಾರು ಶಾಸ್ತ್ರ ಹೇಳೋನಿದ್ರೆ ನಾನು ಯಾವಾಗ ಸಾಯ್ತೀನಿ ಅಂತ ಹೇಳ. ಶರಣರು ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗ. ಇದಕ್ಕಾರಂಜುವರು, ಇದಕ್ಕಾರವರು. ಏನ್ ಧೈರ್ಯ ತುಂಬದ್ ನೋಡ್ರಿ ಗುರು. ಗುರು ಹೇಗೆ ಧೈರ್ಯ ತುಂಬದ ಬಸವಣ್ಣ? ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ. ಇದಕ್ಕಾರಂಜುವರು. ಆನೆ ಕೆಸರೊಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲದೆ. ನಿಮಗೇನಾದ್ರು ತೊಂದರೆ ಆದಾಗ ನಮ್ಮ ಹತ್ರ ಬಂದಾಗ ನಾವೇನ್ ಹೇಳಬೇಕು? ಹೆದರಬೇಡ, ಹೆದರಬೇಡ, ಹೆದರದಿರು ಮನವೇ, ಬೆದರದಿರು ಮನವೇ, ನಿಜವನ್ನರಿತು ನಿಶ್ಚಿಂತನಾಗಿರು ಮನವೇ. ಇದು ಗುರು ಕೊಡುವಂತ ಗಟ್ಟಿತನ. ಪುನಃ ಏರ್ಸೋದಲ್ಲ ಕಲ್ಲು. 10,000 ಕೊಡು, ಮನೆ ಸುಧಾರಿಸ್ತೀನಿ, ಹೋಮ ಮಾಡಿಸ್ತೀನಿ, ನವಗ್ರಹ ಪೂಜೆ ಮಾಡ್ತೀನಿ, ಆ ದೇವ್ರಿಗೆ ಅರಕೆ ಕಟ್ತೀನಿ, ರಾತ್ರಿ 12. ಇಂಥ ಬೂಸ್ಟ್ ಗುರುಗಳೆಲ್ಲ ದೂರ ಸರಿಬೇಕು ಈ ದೇಶದೊಳಗಡೆ. ಇಂಥ ಬೂಟಾಟಿಕೆ ಗುರುಗಳು ಸರಿಬೇಕು. ಇಂಥ ಬೂಟಾಟಿಕೆ ಗುರುಗಳ ಬಗ್ಗೆ ಎಚ್ಚರ ಇರಬೇಕು. ಗುರು ಅಂತಂದ್ರೆ ಕೇವಲ ಜ್ಞಾನ, ಒಂದಿ ನಾಲೆಡ್ಜ್, ಒಂದಿ ನಾಲೆಡ್ಜ್, ಒಂದಿ ನಾಲೆಡ್ಜ್. ಜ್ಞಾನದ ಬಲದಿಂದ, ಜ್ಯೋತಿಯ ಬಲದಿಂದ, ಸತ್ಯದ ಬಲದಿಂದ, ಪರುಷದ ಬಲದಿಂದ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಿ. ಹಿಂಗ್ ಹುಡುಕ್ರಿ ಗುರುನ, ಹಿಂಗ್ ಹುಡುಕಬೇಕು. ಅದಕ್ಕೆ ನೀವು ಯಾರು ಗುರುನ ಹುಡುಕ್ಬೇಡ್ರಿ, ಅವನೇ ಗುರು. ಜೋರ ಚಪ್ಪಳೆ ತಟ್ಟು ಬಿಡ್ರಿ, ಮುಗಿದೋಯ್ತು. ಪುನಃ ನನ್ನ ಬೆನ್ನ ಹತ್ತು ಬಂದಿರಿ, ನಾನು ಒಂದು ಕಳ್ಳಾನೆ. ಈಗ ಚಲೋ ಹೇಳಕತ್ತೀನಿ, ಇನ್ನೊಂದು 10 ವರ್ಷಕ್ಕೆ ಕೆಟ್ಟೋದ್ರೆ ಕಂಡವ್ರು ಯಾರು? ಮನಸ್ಸು ಇದು, ದೇಹ ಇದು. ಈಗ ಚಲೋ ಇದ್ದೀನಿ, 10 ವರ್ಷಕ್ಕೆ ಕೆಟ್ಟೋಗಿಬಿಟ್ರೆ ಕಲ್ಯಾಣ ಪ್ರವಚನಕ್ಕೆ ಬಂದಿದ್ದಾರೆ ಕಳ್ಳ. ನನ್ನ ಬೆನ್ನು ಹತ್ತಬೇಡ್ರಿ. ಯಾಕೆ? ಇದು ಮನಸ್ಸು, ದೇಹ ಯಾವ ಟೈಮಲ್ಲಿ ಕೆಡ್ತದೆ ಅಂತ ಗೊತ್ತಾಗಲ್ಲ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ತ್ರಿಕರಣ ಶುದ್ಧ ಇರತಕ್ಕಂಥ ದಾಸೋಹ ಸಂಪನ್ನ ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನ ಗುರುವನ್ನ ಗುರುವಾಗಿ ಸ್ವೀಕರಿಸಿರುವ ನಾವೆಲ್ಲ ಬೋರ್ಡ್, ಬಸ್ಸಿನ ಬೋರ್ಡ್. ಇದು ಬೆಂಗಳೂರಿಗೆ ಹೋಗ್ತದ, ಮಂಗಳೂರಿಗೆ ಹೋಗ್ತದ, ಇಟ್ಟೆ ತೋರಿಸೋರು ನಾವು. ನಿಜಗುಣಾನ ಸ್ವಾಮೀಜಿ ಪರ್ಫೆಕ್ಟ್ ಇಲ್ಲ, 75 ಅದಾನ, ಇನ್ನು 25 ಆಗಬೇಕಾಗದು. ಆಗಬೇಕು ಅಂತ ಹೇಳ್ತಾ ಇರೋದು, ಆಗಬೇಕು ಅಂತ ಹೇಳೋದು. ನನ್ನ ಆಶೀರ್ವಾದದಿಂದ ನಿಮಗೇನು ಆಗೋದಿಲ್ಲ. ಬಸವಣ್ಣರ ವಚನಗಳನ್ನು ಹೇಳ್ತಾ ಇದ್ದೀನಲ್ಲ, ಅದರಿಂದ ನಿಮ್ಮ ಜ್ಞಾನಕ್ಕೆ ಬರ್ತದೆ ಅನ್ನೋತಕ್ಕಂಥದ್ದು. ನಾಳೆ ಎಲ್ಲರೂ ಬೆಳಗ್ಗೆ ಕಾಯಿ ತಗೊಂಡು ಬಂದಿರಿ, ಮಂತ್ರಿಸ್ಕೊಡ್ರಿ ಅಂತ. ನಾ ಏನಿಲ್ಲ, ಒಡೆದು ಚಟ್ನಿ ಮಾಡಿ ದೋಸೆ ತಿಂದುಬಿಡವ. ನಾನು ಅಂಥ ಪೈಕಿ ಸ್ವಾಮಿ. ನಾನು ಯಾರಿಗೂ ಬಂದು ಕೆಲವು ಬಂದು ಕಾಲು ಕೊಡ್ರಿ ಅಂತ ನಿಮಗ್ ಕೊಟ್ಟು ನಾ ಏನು ಮಾಡಿ ಬಂದಿರ್ತವ, ಒಂದಿಷ್ಟು ಕಾಲು ಕೊಡ್ರಿ ಅಂತ ನಾ ಏನ್ ಮಾಡ್ಲಿ? ಏನದ ಜಂಗಮ ಅಂದ್ರೆ ಇಟ್ ಇಸ್ ಮೂವಿಂಗ್ ನಾಲೆಡ್ಜ್, 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 ನಾಲೆಡ್ಜ್. ಏನು ಚಿಂತನೆ ಅನುಭವ ಮಂಟಪದೊಳಗಡೆ. ನನಗೊಂದೊಂದು ಸಲ ಬಹಳ ನೋವಾಗಿ ಬಿಡ್ತದ್ರಿ. ಎಲ್ಲ ಹಾಳು ಮಾಡಿ ಬಿಟ್ಟವಲ್ಲ ನಾವು. ನಮ್ಮ ಸಂತೋಷಕ್ಕೆ, ನಮ್ಮ ಮೆರವಣಿಗೆಗೆ, ನಮ್ಮ ಉರುವಣಿಗೆಗೆ ಇಂತಹ ಲಿಂಗಾಯತ ಧರ್ಮವನ್ನು ನಾಶ ಮಾಡಿಬಿಟ್ಟವಲ್ಲ.
ಪ್ರಚಾರ ಮಾಡಲಿಲ್ವಲ್ಲ. ಏನಿದು ಕತೆ? ನೀವು ಭಾಳ ಡೇಂಜರ್. ನನ್ನ ಎದುರು ಕುಂತವ್ರು ನನಗೂ ಚಪ್ಪಾಳೆ ತಡ್ತೀರಿ, ಅಂತ ಸ್ವಾಮಿಗಳು ಚಪ್ಪಾಳೆ ತಡ್ತೀರಿ. ನೀವು ಭಾಳ ಮೋಸ್ಟ್ ಡೇಂಜರ್ ನೀವು. ಫರ್ಮ್ ಆಗ್ರಿ, ಫರ್ಮ್ ಆಗ್ರಿ, ಫರ್ಮ್. ಒಬ್ಬನೇ ಗುರು, ಬಸವಣ್ಣನೊಬ್ಬನೇ ಗುರು. ವಚನ ಸಾಹಿತ್ಯವೇ ನಮಗೆ ಜ್ಞಾನ, ಬಸವಣ್ಣನೇ ಗುರು. ನಮ್ಮ ಲಿಂಗವೇ ಸಾಧನೆ, ನಮ್ಮ ಶರಣರ ಬಳಗವೇ ಅನುಭವ. ಈ ರೀತಿ ವ್ಯವಸ್ಥೆಗೆ ಬಂದ್ರೆ ಮಾತ್ರ ಶರಣ ಧರ್ಮ ಉಳಿತದೆ. ಇಲ್ಲ ಅಂತಂದ್ರೆ ಹಾಳಾಗಿ ಹೋಗ್ತದ. ತಲೆಗೊಬ್ಬರು ಬಂದು ಹೇಳ್ತಾರ, ತಲೆಗೊಬ್ಬರು ಅವ್ರಿಗೆ ತಿಳಿದಂಗೆ ಹೇಳೋದು, ಅವ್ರೊಂದು ಹೇಳೋದು, ಇವ್ರು ನಿಮಗೊಂದು ತಲೆ ಕೆಟ್ಟ ಗಡಿಗೆ ಆಗಬೇಕು. ಪಾಪ ನಿಮ್ಮದೇನು ಮಾಡ್ಬೇಕು ಪಾಪ. ಎಲ್ಲೋ ನಾನೊಂದಿಷ್ಟು ಹೇಳಾಕತ್ತೀನಿ, ಅದು ನಿಮಗೆ ಸರಿ ಆಯ್ತು ಇಲ್ಲೋ ಗೊತ್ತಿಲ್ಲ, ಇನ್ನು ತೃಪ್ತಿ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಮ್ಯಾಕ್ಸಿಮಮ್ ಹೊಡೆದು ಹೇಳಾಕತ್ತೀನಿ, ಮ್ಯಾಕ್ಸಿಮಮ್ ಹೊಡೆದು ಹೇಳಾಕತ್ತೀನಿ. ನನ್ನನ್ನು ಎಷ್ಟು ಜನ ಬೈತಾ ಇದ್ದಾರೋ, ಎಷ್ಟು ಜನ ಸ್ವಾಮಿಗಳು ಕುತ್ಕೊಂಡು ಸುತ್ತ ಮೀಟಿಂಗ್ ನಡೆದದು. ಎದಕ್ಕೆ ಬಂದಾನ ಕಲ್ಯಾಣಕ್ಕೆ? ಏನಕ್ಕೆ ಬಂದಾನವ? ಮೊನ್ನೆ ಯಾರೋ ಒಂದು ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಬ್ರು ಸ್ವಾಮಿಗಳು. ನೀವು ಓದಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಪತ್ರಿಕೆಯವರು ಎಲ್ಲ ಒಂದು ಕಡೆ ಕೊಟ್ಟಾರ. ಕೆಲವರ ಬಗ್ಗೆ ಬಹಳ ಹುಷಾರಾಗಿರಿ, ಮೂಢನಂಬಿಕೆ ವ್ಯವಸ್ಥೆ ಒಳಗಡೆ ಧರ್ಮವನ್ನು ಹಾಳು ಮಾಡುವ ಸ್ವಾಮಿಗಳು ಬಂದಾರ ಅಂತ ಕೊಟ್ಟಾರ. ಹಂಗೆ ನಿಮ್ಮನ್ನ ಅಜ್ಞಾನದಲ್ಲಿ ಇಡಬೇಕು. ನೀವು ತುಳಿಯುವುದು ನನ್ನ ಧರ್ಮ, ತುಳಿಸಿಕೊಳ್ಳುವುದು ನಿನ್ನ ಕರ್ಮ ಎನ್ನುವ ಸ್ವಾಮಿಗಳು ಬೇಕು. ಏನು ನೋಡ್ರಿ, ಇಸ್ಲಾಂ ಧರ್ಮದಲ್ಲಿ ಮೌಲಿಗಳು ತೀರ್ಮಾನ ಫರ್ಮ್ ಹೊಡಿಸ್ಬಿಟ್ಟಾರ. ಕ್ರೈಸ್ತರ ಒಳಗಡೆ ತೀರ್ಮಾನ, ಸಿಖ್ ಧರ್ಮದೊಳಗೆ ನೋಡ್ರಿ ತೀರ್ಮಾನ. ಎಲ್ಲ ಗುರುಗಳನ್ನು ಗೌರವಿಸ್ರಿ, ಬಸವಣ್ಣನವರನ್ನ ಧರ್ಮಗುರು ಅಂತ ತೀರ್ಮಾನ ಮಾಡಿ ಗೌರವಿಸ್ರಿ. ಗೌರವಿಸೋ ತಪ್ಪಲ್ಲ, ಅದು ಧರ್ಮಗುರು ಯಾರು? ಬಸವಣ್ಣ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಇಟ್ ಇಸ್ ಫಿಲಾಸಫಿಕಲ್ ನಾಲೆಡ್ಜ್.